ಒಂದು ಕಡೆ ದೀಪಾವಳಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದ್ರೆ ಮತ್ತೊಂದು ಕಡೆ ಈ ಅವಘಡಗಳು ನಡೀತಾ ಇದೆ ಪಟಾಕಿಯಿಂದಾಗಿ. ಬೆಂಗಳೂರಿನಲ್ಲಿ ಪಟಾಕಿ ಅವಘಡಕ್ಕೆ 5 ಗಾಯಗೊಂಡಿದ್ದಾರೆ. ಕಣ್ಣುಗಳಿಗೆ ಗಾಯವಾಗಿ ಆಸ್ಪತ್ರೆ ಪಾಲಾಗಿದ್ದಾರೆ 5. ಮಿಂಟೋ ಆಸ್ಪತ್ರೆಯಲ್ಲಿ 2 ಬಾಲಕರಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತಿದೆ. ಇನ್ನು ನಾರಾಯಣ ನೇತ್ರಾಲಯದಲ್ಲಿ 3 ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ದೀಪಾವಳಿ ಪಟಾಕಿ ಸಿಡಿಸುವಾಗ ಆಗಿರುವಂತಹ ಗಾಯ ಇದು. ಕಣ್ಣಿಗೆ ಗಾಯ ಆಗಿದೆ. ಒಟ್ಟು 5 ಗಾಯಗೊಂಡಿದ್ದಾರೆ. ನಿನ್ನೆ ಸಂಜೆಯಿಂದ ಇವತ್ತಿಗೆ 5 ಈ ರೀತಿಯ ಅವಘಡಕ್ಕೆ ಕಣ್ಣುಗಳಿಗೆ ಹಾನಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಪಟಾಕಿ ಹೊಡೆಯುವಂತಹ ಸಂಭ್ರಮದಲ್ಲಿ ಪಟಾಕಿ ಹೊಡೆಯುವವರು ಎಷ್ಟು ಜಾಗೃತರಾಗಿರ್ತಾರೋ ಹಾಗೆಯೇ ಅಕ್ಕಪಕ್ಕ ಸುಳಿದಾಡುವವರು ಅಥವಾ ನಿಂತ್ಕೊಂಡು ನೋಡೋರು ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಪಟಾಕಿಯನ್ನು ಹೊಡೆಯೋರಿಗಿಂತ ಹೆಚ್ಚಾಗಿ ನಿಂತ್ಕೊಂಡು ನೋಡುವವರೇ ಈ ರೀತಿಯ ಅವಘಡಗಳಿಂದಾಗಿ ಕಣ್ಗಳಿಗೆ ಹಾನಿ ಮಾಡಿಕೊಳ್ತಾ ಇರೋದನ್ನು ಹಿಂದಿನಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬೆಳಕಿನ ಹಬ್ಬ ಎಲ್ಲರ ಬಾಳಿಗೂ ಬೆಳಕಾಗಬೇಕು, ಆದರೆ ಕಣ್ಗಳಿಗೆ ಹಾನಿ ಮಾಡಿಕೊಂಡು ಕತ್ತಲನ್ನು ನಿಮ್ಮ ಬಾಳಿಗೆ ಆವರಿಸಿಕೊಳ್ಳ ಬೇಡಿ ಅಂತ ಹೇಳಿ ನಾವು ಕೂಡ ಕಳಕಳಿಯಿಂದ ಮನವಿ ಮಾಡ್ತಿದ್ವಿ. ನಮ್ಮ ಆಸ್ಪತ್ರೆಯಲ್ಲಿ ರಾತ್ರಿ 11 ಗಂಟೆಗೆ ಒಂದ್ಸಲಿ 1 ಗಂಟೆಗೆ ಒಂದ್ಸಲಿ 2 ಮಕ್ಕಳು ರಿಪೋರ್ಟ್ ಆಗಿದ್ದಾರೆ. ಒಂದು ಮಗು ಏನು ಮಾಡಿದೆ, ಪಟಾಕಿ ಇದು ಪಿಸ್ಟಲ್ ಬರುತ್ತಲ್ಲ ಅದು ಹೊಡಿಬೇಕಾದ್ರೆ ಅದು ಥರ್ಮಲ್ ಇಂಜುರಿ, ಫ್ಲಾಶ್ ಇಂಜುರಿ ಅಂತ, ಫ್ಲಾಶ್ ಲೈಟ್ ಇಂಜುರಿ ಅಂತ, ಅದು ಕಣ್ಣಿನ ಕಿಡಿ ಬಿದ್ದು ಕಾರ್ನಿಯಲ್ ಬರ್ನ್ ಆಗಿದೆ. ಬಟ್ ಸಿಂಪಲ್ ಇಂಜುರಿ, ವಿಷನ್ ನಾರ್ಮಲ್ ಇದೆ. ಬೆಳಿಗ್ಗೆ ಬಂದು ತೋರಿಸ್ಕೊಳೋದು ಅವ್ರದಿಲ್ಲ. ಇನ್ನೊಂದು ಮಗು ಬೈ ಸ್ಟ್ಯಾಂಡರ್, ಅಂದರೆ ಜಸ್ಟ್ ವಾಕಿಂಗ್ ಅರೌಂಡ್ ಅಂತ ಪಕ್ಕದಲ್ಲಿ ಹೋಗ್ತಾ ಇದ್ದಾಗ ರಾಕೆಟ್ದು ಆ ಹೆಡ್ ಬಂದು ಬಿದ್ದಿದೆ. ರೆಪ್ಪೆಗೆ ಏಟಾಗಿದೆ. ಲಕ್ಕಿಲಿ ಕಣ್ಣು ಒಳಗಡೆ ಏನೂ ಡ್ಯಾಮೇಜ್ ಆಗಿಲ್ಲ. ಯಾವ ಏರಿಯಾ ಸರ್? ಒಬ್ಬರು KG ನಗರ, ಕೆಂಪೇಗೌಡ ನಗರ, ಇನ್ನೊಂದು ಮಗು ಬಂದ್ಬಿಟ್ಟು ಕಲಾಸಿಪಳ್ಳಿ ನಮ್ಮದು. ಒಂದು ಮಗು ಏಜ್ 12 ಇಯರ್ಸ್, ಒಂದಕ್ಕೆ 14 ಇಯರ್ಸ್ ಮಗು. ಈ ವಯಸ್ಸನ್ನಸಿಗೆ ತುಂಬ ಸಮಸ್ಯೆ ಆಗ್ತದೆ. ಹೌದು, 150 ಭಾಗ ಮೋರ್ ದೆನ್ 50% ಅವ್ರಿಗೆ ಇಂಜುರಿ ಆಗುತ್ತೆ. ಬಿಕಾಸ್ ವಿಲ್ ನಾಟ್ ಬಿ ನೋಯಿಂಗ್, ಎಲ್ಲಿ ಲೈಟ್ ಮಾಡಿದಾನೆ ಗೊತ್ತಿಲ್ಲ, ಜಸ್ಟ್ ಪಾಸನ್ ಆಗ್ತಾ ಇರ್ತಾರೆ. ಸೊ ಆ ಥರ ಆಗುತ್ತೆ. ಮಿಂಟೋ 24/7 ರೆಡಿ ಇದೆ. ಹೌದು 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 ಹೌದು. ಬರ್ನಿಂಗಿಗೆ ಏನಾದರೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ? ಅದು ಸ್ಕಿನ್ ಬರ್ನ್ಸ್ ಆಗಲಿ ಅಥವಾ ಸಿವಿಯರ್ ಬರ್ನ್ಸು, 2nd 3rd ಡಿಗ್ರಿ ಬರ್ನ್ಸ್ ಏನಾರ ಇದ್ದರೆ ನಾವು ವಿಕ್ಟೋರಿಯಾ ಹಾಸ್ಪಿಟ್ಲು ಇದಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಮತ್ತು ಅಸೋಸಿಯೇಟೆಡ್ ಎಕ್ಸ್ಟರ್ನಲ್ ಬರ್ನ್ಸ್ ಏನಾರ ಇದ್ದರೆ, ತೀವ್ರ ಥರ ಗಾಯಗಳಿದ್ದರೆ ಟ್ರಾಮಾ ಸೆಂಟರ್ ನಮ್ಮದು ವಿಕ್ಟೋರಿಯಾ ಹಾಸ್ಪಿಟಲ್. ಪೋಷಕರಿಗೆ ಏನಾದರೂ ಒಂದು ಕಿವಿ ಮಾತು? ಪೋಷಕರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಆದಷ್ಟು ಪಟಾಕಿಗಳನ್ನ ಓಪನ್ ಫೀಲ್ಡಲ್ಲಿ ಹೊಡಿಸಿ, ಮತ್ತು ಪಾರ್ಕಿಂಗ್ ಲಾಟಲ್ಲಿ ಮತ್ತು ಬೇಸ್ಮೆಂಟ್ಸಲ್ಲಿ